ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಕೊಟ್ಟ ಬಿಗ್ ಶಾಕ್. ರಷ್ಯಾ ಜೊತೆ ದೋಸ್ತಿಗೆ 500% ತೆರಿಗೆ ಬಿಸಿ. ಅಮೆರಿಕದ ಈ ನಿರ್ಧಾರದಿಂದ ಭಾರತದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆ ಏರುತ್ತೆ, ಉದ್ಯೋಗಕ್ಕೆ ಕುತ್ತು ಬರುತ್ತಾ? ನಮಸ್ಕಾರ ವೀಕ್ಷಕರೇ, ಜಾಗತಿಕ ರಾಜಕಾರಣದಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ. ಅಮೆರಿಕ ಸೀನಿದ್ರೆ ಇಡೀ ಜಗತ್ತಿಗೆ ನೆಗಡಿ ಬರುತ್ತೆ ಅಂತ. ಆದರೆ ಈ ಬಾರಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇವಲ ಸೀನಿಲ್ಲ, ಬದಲಾಗಿ ಭಾರತ ಸೇರಿದಂತೆ 3 ಪ್ರಮುಖ ದೇಶಗಳ ಮೇಲೆ ಸಿಡಿಲು ಬಡಿದಂತೆ ಸುದ್ದಿ ಕೊಟ್ಟಿದ್ದಾನೆ. ವೆನೆಜುವೆಲಾ ಕತೆ ಮುಗಿಸಿದ ನಂತರ ಈಗ ಟ್ರಂಪ್ ಅವರ ಕಣ್ಣು ಬಿದ್ದಿದ್ದು ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ, ಅರ್ಥಾತ್ ಭಾರತ, ಚೀನಾ ಮತ್ತು ಬ್ರೆಜಿಲ್ ಮೇಲೆ ಬಿದ್ದಿದೆ. ಕಾರಣ ಒಂದೇ, ನಾವು ರಷ್ಯಾದ ಮೇಲೆ ನಿರ್ಬಂಧ ಹೇರಿದ್ರೂ ನೀವು ರಷ್ಯಾದಿಂದ ತೈಲ ಯಾಕೆ ಖರೀದಿ ಮಾಡ್ತಾ ಇದ್ದೀರಿ ಅನ್ನೋದು ಟ್ರಂಪ್ನ ಪ್ರಶ್ನೆ. ಇದಕ್ಕೆ ಶಿಕ್ಷೆಯಾಗಿ ಟ್ರಂಪ್ ಆಡಳಿತ 3 ರಾಷ್ಟ್ರಗಳ ವಸ್ತುಗಳ ಮೇಲೆ ಬರೋಬ್ಬರಿ 500% ಅರ್ಥಾತ್ 500% ಆಮದು ಸುಂಕ ಅಥವಾ ಟ್ಯಾಕ್ಸ್ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ವೀಕ್ಷಕರೇ, 500% ಟ್ಯಾಕ್ಸ್ ಅಂದರೆ ತಮಾಷೆಯಲ್ಲ, ಇದು ಅಕ್ಷರಶಃ ವ್ಯಾಪಾರ ವಿಯುದ್ಧ. ಒಂದು ವೇಳೆ ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದರೆ ಭಾರತದ ಆರ್ಥಿಕತೆ ಏನಾಗತ್ತೆ? ನಮ್ಮ ಬೆಂಗಳೂರು, ತಿರುಪತಿ, ಸೂರತ್ನಲ್ಲಿರುವಂತಹ ಫ್ಯಾಕ್ಟ್ರಿಗಳು ಮುಚ್ಚಿ ಹೋಗುತ್ತಾವ? ಭಾರತದಲ್ಲಿ ಪೆಟ್ರೋಲ್ ರೇಟ್ ಮತ್ತೆ 150 ರೂಪಾಯಿಗೆ ದಾಟುತ್ತಾ? ಸಾಮಾನ್ಯ ಜನರ ಮೇಲೆ ಇದರ ಎಫೆಕ್ಟ್ ಏನಾಗುತ್ತೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ. ಆದರೆ ಅದಕ್ಕಿಂತ ಮುಂಚೆ ಟ್ರಂಪ್ ಅವರು ಭಾರತದ ಮೇಲೆ 500% ಟ್ಯಾಕ್ಸ್ ಹೇರಿದ್ದು ಎಷ್ಟರ ಮಟ್ಟಿಗೆ ಸರಿ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದರೆ ನಿಮಗೂ ಕಷ್ಟ ಆಗುತ್ತಾ? ಸಾಫ್ಟ್ವೇರ್ ಕಂಪನಿಗಳು ಭಾರತದಿಂದ ಕಾಲ್ಕಿತ್ತು ಬೇರೆ ಬೇರೆ ದೇಶಗಳಿಗೆ ಹೋದ್ವು ಅಂತಂದ್ರೆ ಮತ್ತೆ ನಿರುದ್ಯೋಗ ತಾಂಡವವಾಡತ್ತೆ. ನಿಮ್ಮಲ್ಲಿ ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರ್ಸು ಕೆಲಸ ಮಾಡ್ತಾ ಇದ್ದಾರಾ? ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಅಸಲಿ ವಿಚಾರ ಏನಂತ ಅರ್ಥ ಮಾಡಿಕೊಳ್ಳಲೇಬೇಕು. ಅಮೆರಿಕ ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದ ರಷ್ಯಾದ ಮೇಲೆ ಸಾವಿರಾರು ಆರ್ಥಿಕ ನಿರ್ಬಂಧಗಳನ್ನು ಹೇರಲಾಗ್ತಾ ಇತ್ತು. ರಷ್ಯಾದ ಆರ್ಥಿಕತೆಯನ್ನು ಮುಗಿಸಬೇಕು ಅನ್ನೋದು ಅಮೆರಿಕದ ಪ್ಲಾನ್ ಆಗಿತ್ತು. ಆದರೆ ಭಾರತ, ಚೀನಾ ಮತ್ತು ಬ್ರೆಜಿಲ್ ರಾಷ್ಟ್ರಗಳು ಅಮೆರಿಕದ ಮಾತನ್ನು ಕೇಳಲಿಲ್ಲ. ನಾವು ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅಂತ ಹೇಳಿ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡೋದನ್ನು ಮುಂದುವರೆಸಿದ್ವು. ಇದರಿಂದ ಟ್ರಂಪ್ಗೆ ಕೋಪ ಬಂದಿದೆ. ನನ್ನ ಶತ್ರುವಿಗೆ ನೀವು ಹಣ ಕೊಡ್ತೀರಾ, ಹಾಗಾದರೆ ನಿಮಗೂ ಪಾಠ ಕಲಿಸ್ತೀನಿ ಅಂತ ಟ್ರಂಪ್ ಸಿದ್ಧಪಡಿಸಿರುವ ಮಸೂದೆಯ ಪ್ರಕಾರ ಭಾರತ, ಚೀನಾ ಮತ್ತು ಬ್ರೆಜಿಲ್ನಿಂದ ಅಮೆರಿಕಾಗೆ ರಫ್ತಾಗುವ ಯಾವುದೇ ವಸ್ತುವಿನ ಮೇಲೆ 500% ತೆರಿಗೆ ವಿಧಿಸಲಾಗುವುದು ಅನ್ನುವಂತಹ ಒಂದು ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದಾನೆ. ಉದಾಹರಣೆಗೆ, ಭಾರತದಿಂದ ಒಂದು ಶರ್ಟ್ ಅಮೆರಿಕಾಗೆ ರಫ್ತಾಗತ್ತೆ ಅಂತ ಅಂದ್ಕೊಳ್ಳಿ. ಅದರ ಬೆಲೆ 1,000 ರೂಪಾಯಿ. ಈಗ ಟ್ರಂಪ್ ಅದರ ಮೇಲೆ 500% ಟ್ಯಾಕ್ಸ್ ಹಾಕಿದ್ರೆ ಆ ಶರ್ಟ್ ಬೆಲೆ ಅಮೆರಿಕದ ಮಾರುಕಟ್ಟೆಯಲ್ಲಿ 6,000 ರೂಪಾಯಿ ಆಗತ್ತೆ. ಅಷ್ಟು ದುಬಾರಿ ಹಣ ಕೊಟ್ಟು ಯಾರಾದರೂ ಭಾರತದ ಶರ್ಟ್ ಅನ್ನು ತಗೊಳ್ತಾರಾ? ಇಲ್ಲ. ಅವರು ವಿಯೆಟ್ನಾಮು ಅಥವಾ ಬಾಂಗ್ಲಾದೇಶದ ಶರ್ಟ್ಗಳನ್ನು, ಅಂದರೆ ಪರೋಕ್ಷವಾಗಿ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಮಾರಾಟವಾಗದಂತೆ ಮಾಡುವುದೇ ಈ 500% ಸುಂಕದ ಹಿಂದಿನ ತಂತ್ರವಾಗಿದೆ. ಭಾರತ ಅಮೆರಿಕಾಗೆ ಅತಿ ಹೆಚ್ಚು ವಸ್ತುಗಳನ್ನು ರಫ್ತು ಮಾಡುತ್ತೆ. ಅಮೆರಿಕ ನಮ್ಮ ದೇಶದ ಅತಿ ದೊಡ್ಡ ಟ್ರೆಂಡಿಂಗ್ ಪಾರ್ಟ್ನರ್. ಈಗ ಈ 500% ಸುಂಕ ಬಂದರೆ ಯಾವೆಲ್ಲ ಇಂಡಸ್ಟ್ರಿ ನಲುಗಿ ಹೋಗುತ್ತೆ, ನೆಲಕಚ್ಚತೆ ಅಂತ ನೋಡ್ತಾ ಹೋಗೋದಾದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು ಅತಿ ದೊಡ್ಡ ಹೊಡೆತ. ನಮ್ಮ ಬೆಂಗಳೂರು, ತಿರುಪುರ, ಲುಧಿಯಾನದಲ್ಲಿ ತಯಾರಾಗುವ ಬಟ್ಟೆಗಳಿಗೆ ಅಮೆರಿಕಾವೇ ದೊಡ್ಡ ಮಾರುಕಟ್ಟೆಯಾಗಿದೆ. ನೀವು ನೋಡೋ ಎಷ್ಟೋ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿಂದಲೇ ಹೋಗೋದು. 500% ಟ್ಯಾಕ್ಸ್ ಬಿದ್ದರೆ ಅಮೆರಿಕದವರು ನಮ್ಮ ಬಟ್ಟೆಯನ್ನು ತೆಗೆದುಕೊಳ್ಳೋದನ್ನು ನಿಲ್ಲಿಸ್ತಾರೆ. ಪರಿಣಾಮ ಏನಾಗುತ್ತೆ? ಲಕ್ಷಾಂತರ ಟೈಲರ್ಗಳು, ಗಾರ್ಮೆಂಟ್ ನೌಕರರು ಕೆಲಸ ಕಳೆದುಕೊಳ್ಳುವ ಭೀತಿಯನ್ನು ಎದುರಿಸ್ತಾರೆ. ಇನ್ನು ಫಾರ್ಮಾಸ್ಯೂಟಿಕಲ್ಸ್, ಭಾರತವನ್ನು ಇತ್ತೀಚೆಗೆ ಜಗತ್ತಿನ ಮೆಡಿಕಲ್ ಶಾಪ್ ಅಂತ ಕರೀತಾರೆ. ಅಮೆರಿಕದಲ್ಲಿ ಬಳಕೆಯಾಗುವಂತಹ 40% ಜೆನೆಟಿಕ್ ಮಾತ್ರೆಗಳು ಭಾರತದಿಂದ ಹೋಗುತ್ತವೆ. ಈಗ ಟ್ರಂಪ್ ಇದಕ್ಕೆ ಅಡ್ಡಗಾಲು ಹಾಕಿದರೆ ನಮ್ಮ ಹೈದರಾಬಾದ್ ಮತ್ತು ಬೆಂಗಳೂರಿನ ಫಾರ್ಮಾ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗುತ್ತೆ. ಇನ್ನು ರತ್ನ ಮತ್ತು ಆಭರಣ, ಅರ್ಥಾತ್ ಜೇಮ್ಸ್ ಆ್ಯಂಡ್ ಜ್ಯುವೆಲರಿ, ಸೂರತ್ನಲ್ಲಿ ಪಾಲಿಶ್ ಆಗುವಂತಹ ವಜ್ರಗಳು ಮತ್ತು ಚಿನ್ನಾಭರಣಗಳು ಅಮೆರಿಕಾಗೆ ರಫ್ತಾಗತ್ವೆ. ಇದರ ಮೇಲೂ ಕೂಡ ಸುಂಕದ ಬಿಸಿ ತಟ್ಟತ್ತೆ. ಇನ್ನು IT ಉದ್ಯಮ, ಸುಂಕ ಸಾಮಾನ್ಯವಾಗಿ ವಸ್ತುಗಳ ಮೇಲೆ ಇರುತ್ತೆ, ಸೇವೆಯ ಮೇಲೆ ಇರೋದಿಲ್ಲ.
ಆದರೆ ಟ್ರಂಪ್ ವೀಸಾ ನಿಯಮಗಳನ್ನು ಬಿಗಿಗೊಳಿಸಿದ್ರೆ ಅಥವಾ ಔಟ್ ಸೋರ್ಸಿಂಗ್ ಮೇಲೆ ನಿರ್ಬಂಧ ಹೇರಿದ್ರೆ IT ಕಂಪನಿಗಳ ಲಾಭಕ್ಕೂ ಕೂಡ ಕತ್ತರಿ ಬೀಳುತ್ತೆ. ನೀವು ಕೇಳಬಹುದು, ಅಮೆರಿಕ ಟ್ಯಾಕ್ಸ್ ಹಾಕಿದ್ರೆ ನಮಗೇನು ನಷ್ಟ ಅಂತ. ಇದರ ಎಫೆಕ್ಟ್ ನೇರವಾಗಿ ನಿಮ್ಮ ಜೇಬಿಗೂ ಕೂಡ ಬೀಳತ್ತೆ. ಹೇಗಂತೀರಾ? ನೋಡಿ, ರೂಪಾಯಿ ಮೌಲ್ಯ ಕುಸಿತವಾಗತ್ತೆ. ನಮ್ಮ ರಫ್ತು ಕಮ್ಮಿ ಆದರೆ, ಅರ್ಥಾತ್ ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಮಾಡಿಬಿಟ್ವಿ ಅಂತಂದರೆ, ಬೇರೆ ದೇಶಕ್ಕೆ ವಸ್ತುಗಳನ್ನು ಸಾಗಿಸೋದು ಕಮ್ಮಿ ಮಾಡಿಬಿಟ್ವಿ ಅಂತಂದರೆ ನಮಗೆ ಡಾಲರ್ ಬರೋದು ನಿಲ್ಲತ್ತೆ. ಆಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿಯತ್ತೆ. ಈಗಾಗಲೇ $1ಗೆ 90 ರೂಪಾಯಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ $100 ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ವಿಚಿತ್ರ ಅನಿಸಬಹುದು ವೀಕ್ಷಕರೇ. ಟ್ರಂಪ್ ಟ್ಯಾಕ್ಸ್ ಹಾಕೋದು ನಾವು ಅಗ್ಗದ ರಷ್ಯಾ ಆಯಿಲ್ ತೆಗೆದುಕೊಳ್ತಾ ಇದ್ದೀವಿ ಅಂತ. ಒಂದು ವೇಳೆ ಟ್ರಂಪ್ಗೆ ಹೆದರಿ ಭಾರತ ರಷ್ಯಾದಿಂದ ಆಯಿಲ್ ತೆಗೆದುಕೊಳ್ಳೋದನ್ನು ನಿಲ್ಲಿಸಿದ್ರೆ ನಾವು ಸೌದಿ ಅರೇಬಿಯಾನೋ ಅಥವಾ ಇರಾಕ್ನಿಂದ ದುಬಾರಿ ಬೆಲೆಗೆ ತೈಲವನ್ನು ತರಿಸ್ಕೊಳ್ಬೇಕಾಗತ್ತೆ. ಆಗ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 120ರಿಂದ 150 ರೂಪಾಯಿ ದಾಟಬಹುದು. ಪೆಟ್ರೋಲ್ ಏರಿದ್ರೆ ತರಕಾರಿ, ಹಾಲು, ಬಸ್ ಚಾರ್ಜ್ ಎಲ್ಲವೂ ಕೂಡ ಏರಿಕೆಯಾಗತ್ತೆ. ಇನ್ನು ಉದ್ಯೋಗ ನಷ್ಟ, ರಫ್ತು ಆಧಾರಿತ ಕಂಪನಿಗಳು ನಷ್ಟ ಅನುಭವಿಸಿದ್ರೆ ಅವರು ಮೊದಲು ಮಾಡೋದು ಲೇ ಆಫ್, ಅಂದರೆ ಕೆಲಸದಿಂದ ತೆಗೆಯೋದು. ಹೊಸ ಉದ್ಯೋಗ ಸೃಷ್ಟಿಯಂತೂ ನಿಂತೇ ಹೋಗ್ಬಿಡತ್ತೆ. ಈಗಿರೋ ಉದ್ಯೋಗಿಗಳನ್ನು ಹೊರಗಡೆ ಹಾಕಲಾಗತ್ತೆ. ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರು ಆರ್ಟ್ ಆಫ್ ದಿ ಡೀಲ್ ಅಂತ ಪುಸ್ತಕವನ್ನು ಬರೆದಿದ್ದಾರೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ 500% ಸುಂಕ ಅನ್ನೋದು ಒಂದು ಬೆದರಿಕೆ ತಂತ್ರ. ಟ್ರಂಪ್ಗೆ ಗೊತ್ತು, ಭಾರತದ ಮೇಲೆ ಪೂರ್ತಿ ಬ್ಯಾನ್ ಹಾಕಿದ್ರೆ ಅಮೆರಿಕದ ಜನರಿಗೂ ಕೂಡ ಕಷ್ಟ ಆಗತ್ತೆ ಅಂತ. ಯಾಕಂದರೆ ಅವರಿಗೆ ಅಗ್ಗದ ಔಷಧಿ, ಅಗ್ಗದ ಬಟ್ಟೆ ಸಿಗೋದಿಲ್ಲ. ಇನ್ನು ಟ್ರಂಪ್ನ ಉದ್ದೇಶ ಇಷ್ಟೇ, ಭಾರತ ರಷ್ಯಾದಿಂದ ದೂರ ಸರಿಬೇಕು. ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ನೀವು ನಮ್ಮ ಮಾತು ಕೇಳಬೇಕು, ಇಲ್ಲ ಅಂದರೆ ನಾವು ನಿಮ್ಮ ಬಿಸ್ನೆಸ್ಸನ್ನು ಹಾಳು ಮಾಡ್ತೀವಿ ಅನ್ನೋದು ಟ್ರಂಪ್ನ ಮೆಸೇಜ್ವಾಗಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ದೋಸ್ತಿ ಚೆನ್ನಾಗೇ ಇತ್ತು ಅಂತ ನಾವು ಅಂದುಕೊಂಡಿದ್ವಿ. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಕಾರ್ಯಕ್ರಮಗಳನ್ನು ನಾವು ನೋಡಿದ್ವಿ. ಆದರೆ ದೇಶದ ವಿಚಾರ ಬಂದಾಗ ಟ್ರಂಪ್ ಯಾರನ್ನೂ ಕೂಡ ಬಿಡೋದಿಲ್ಲ. ಭಾರತ ಸರ್ಕಾರದ ಮುಂದೆ, ಮೋದಿಯವರ ಮುಂದೆ 2 ದಾರಿಗಳಿದ್ದಾವೆ. ಒಂದು ಸಂಧಾನ, ಟ್ರಂಪ್ ಜೊತೆ ಕೂತು ಮಾತಾಡಿ, ನೋಡಿ ನಾವು ರಷ್ಯಾ ಆಯಿಲ್ ತೆಗೆದುಕೊಳ್ಳೋದು ನಮ್ಮ ಜನರ ಒಳ್ಳೆಯದಕ್ಕೆ, ನಾವು ನಿಮ್ಮ ಜೊತೆನೂ ವ್ಯಾಪಾರ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಬಹುದು. ಇನ್ನು 2ನೇದು ತಿರುಗೇಟು, ಅಮೆರಿಕ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ನಾವು ಅಮೆರಿಕಾದ ಆಪಲ್ ಫೋನ್, ಬೋಯಿಂಗ್ ವಿಮಾನ ಅಥವಾ ಬಾದಾಮಿ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಎಚ್ಚರಿಸಬಹುದು. ಆದರೆ ಭಾರತ ಈಗ ರಷ್ಯಾವನ್ನು ಬಿಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಮ್ಮ 60% ರಕ್ಷಣಾ ಉಪಕರಣಗಳು ರಷ್ಯಾದ್ದೇ ಆಗಿದ್ದಾವೆ ಮತ್ತು ಅಗ್ಗದ ಆಯಿಲ್ ನಮ್ಮ ಆರ್ಥಿಕತೆಗೆ ಆಕ್ಸಿಜನ್ ಇದ್ದ ಹಾಗೆ. ಅಂತಿಮವಾಗಿ ಹೇಳೋದಿಷ್ಟೇ, ಡೊನಾಲ್ಡ್ ಟ್ರಂಪ್ ಅವರ ಈ 500% ಸುಂಕದ ಮಸೂದೆ ಜಾಗತಿಕ ಆರ್ಥಿಕತೆಯ ಮೇಲೆ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಇದು ಕೇವಲ ಭಾರತದ ಸಮಸ್ಯೆಯಲ್ಲ ವೀಕ್ಷಕರೇ, ಚೀನಾ ಮತ್ತು ಬ್ರೆಜಿಲ್ ಕೂಡ ಅದರಲ್ಲಿ ಇದೆ. ಈ 3 ದೇಶಗಳು ಸೇರಿದ್ರೆ ಬ್ರಿಕ್ಸ್ ಅಮೆರಿಕಾದ ಆರ್ಥಿಕತೆಗೆ ಪೆಟ್ಟು ಕೊಡುವಂತಹ ಶಕ್ತಿ ಇದೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಟ್ರಂಪ್ ಈ ಮಸೂದೆಗೆ ಸಹಿ ಹಾಕ್ತಾರಾ ಅಥವಾ ಇದು ಕೇವಲ ಬ್ಲ್ಯಾಕ್ ಮೇಲ್ ತಂತ್ರನ? ಒಂದಂತೂ ಸತ್ಯ ವೀಕ್ಷಕರೇ, ಭಾರತದ ಆರ್ಥಿಕತೆಗೆ 2026 ಆರಂಭ ಅಗ್ನಿ ಪರೀಕ್ಷೆಯಾಗಿದೆ. ನಾವು ಸ್ವಾವಲಂಬಿಗಳಾಗುವ ಅನಿವಾರ್ಯತೆ ಈಗ ಹೆಚ್ಚಾಗಿದೆ. ನಿಮಗೇನನ್ಸತ್ತೆ? ಟ್ರಂಪ್ ಮಾಡ್ತಾ ಇರೋದು ಸರಿನಾ? ಭಾರತ ಅಮೆರಿಕದ ಬೆದರಿಕೆಗೆ ಬಗ್ಬೇಕಾ? ರಷ್ಯಾ ಜೊತೆಗಿನ ಸ್ನೇಹವನ್ನು ಮುಂದುವರಿಸಬೇಕಾ? ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಸಪೋಸ್ ಏನಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೂ ಕೂಡ ನಾವು ಅಮೆರಿಕಾಗೆ ಬುದ್ಧಿ ಕಲಿಸ್ಬೇಕು ಅಂತ ನಿಮಗೇನನ್ಸತ್ತಾ? ಅವರವರು ಜಗಳಾಡ್ಕೊಳ್ತಾರೆ, ಅದು ವಿದೇಶದ ರಾಜಕಾರಣ, ನಾವೇನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಮೋದಿಯವರು ಈ ಒಂದು ಸಂದರ್ಭದಲ್ಲಿ ತಮ್ಮ ಹೆಜ್ಜೆಯನ್ನು ಅಥವಾ ತಮ್ಮ ದಿಟ್ಟ ಹೆಜ್ಜೆಯನ್ನು ಇಡಬೇಕು, ವಿರೋಧಿಗಳಿಗೂ ಬುದ್ಧಿ ಕಲಿಸಬೇಕು ಅನ್ನೋದು ನಿಮಗೂ ಅನಿಸುತ್ತಾ? ಮೋದಿಯವರ ಆಯ್ಕೆ ಏನು? ತಿರುಗೇಟು ಕೊಡ್ತಾರಾ ಅಥವಾ ಸಂಧಾನ ಮಾಡ್ಕೊಳ್ತಾರಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.